ಮೋದಿಯವರ ಹೆಸರು ಇಲ್ಲದೇನೆ ರಾಜ್ಯದಲ್ಲಿ ಬಿಜೆಪಿ ಗೆಲ್ಲೋಕೆ ಸಾಧ್ಯನಾ ಅಂತೇಳಿ ಕಾಂಗ್ರೆಸ್ ಅವರು. ಸರ್, ಮೋದಿಯವರ ಹೆಸರು ಹೇಳಿಯೇ ನಾವು ಚುನಾವಣೆ ನಡೆಸೋದು. ಈ ದೇಶದಲ್ಲಿ ಒಬ್ಬ ಅತ್ಯಂತ ಯಶಸ್ವಿ ನಾಯಕ, ಬರೀ ನಮ್ಮ ದೇಶದ ನಾಯಕ ಅಲ್ಲ, ಒಬ್ಬ ಜಾಗತಿಕ ನಾಯಕನಾಗಿ ಬಂದವನ ಹೆಸರು ಹೇಳೋದು. ಇನ್ಯಾರ ಹೆಸರು ಹೇಳಲಿ? ಯಾರು ಅವರಿಗೆ ಲೀಡರ್ಸೇ ಇಲ್ಲ. ಲೀಡರ್ಲೆಸ್ ಪಾರ್ಟಿ ಕಾಂಗ್ರೆಸ್ಸು. ಇವತ್ತು ಯಾರು ನಮ್ಮ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಮತ್ತು ಇವರನ್ನ ನೇತೃತ್ವದಲ್ಲಿ ಚುನಾವಣೆಗೆ ಹೋಗ್ತಾರೆ. ಇವರು ಸಾಧ್ಯನೇ ಇಲ್ಲ. ಅವರಿಗೆ ಚುನಾವಣೆಗೆ ಹೋಗುವಂಥ ಒಂದು ನೈತಿಕತೆ ಇಲ್ಲ ಇವತ್ತು. ಯಾಕೆಂತ ಹೇಳಿದರೆ ಜನ ಅವರನ್ನು ಅಷ್ಟರ ಮಟ್ಟಿಗೆ ತಿರಸ್ಕಾರ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಒಬ್ಬ ದೇಶದ ಚುನಾವಣೆ ಯಾವತ್ತೂ ನಾಯಕತ್ವದ ಮೇಲೆ ನಡೀತದೆ. ದೇಶವನ್ನು ಮುನ್ನಡೆಸಬಲ್ಲವಂಥ ಒಬ್ಬ ಸಮರ್ಥ ನಾಯಕ ಯಾರೇ ಇರಲಿ, ಅಂಥ ನಾಯಕರ ಹಿಂದೆ ಇಂದಿರಾ ಗಾಂಧಿಯವರ ಹೆಸರಲ್ಲಿ ನಾವು ನೋಡಿದ್ದೀವಿ, ಹಿಂದೆ ಅಟಲ್ ಬಿಹಾರಿ ವಾಜಪೇಯಿಯವರ ಹೆಸರಲ್ಲಿ ನೋಡಿದ್ದೀವಿ. ಇವತ್ತು ನರೇಂದ್ರ ಮೋದಿಯವರನ್ನು ಬಿಟ್ಟರೆ ಈ ದೇಶಕ್ಕೆ ಯಾರೂ ನಾಯಕರು ಇದ್ದಂಗೆ ನನಗೆ ಅನಿಸ್ತಾನೇ ಇಲ್ಲ. INDA ಅಂತೂ ಅದೊಂದು ಹೇಗೆ ಬೀದಿಯಲ್ಲಿ ಕಚ್ಚಾಡುವಂಥ ಪರಿಸ್ಥಿತಿ ಆಗಿದೆ ಅಂತ ಹೇಳುವಂಥದ್ದು ನಾವು ಕಂಡಿದ್ದೇವೆ. ಇಂಥ ಹಿನ್ನೆಲೆಯಲ್ಲಿ ದೇಶದ ಸಮಗ್ರತೆ, ದೇಶದ ಭದ್ರತೆ, ದೇಶದ ಅಭಿವೃದ್ಧಿ, ದೇಶದ ಸ್ಥಾನಮಾನ ಜಾಗತಿಕ ಒಂದು ವ್ಯವಸ್ಥೆಯಲ್ಲಿ ಇದನ್ನೆಲ್ಲವನ್ನು ಮಾಡಬಲ್ಲಂಥ ಒಬ್ಬನೇ ಒಬ್ಬ ಲೀಡರ್ ನಮಗೆ ಯಾರಾದರೂ ಭಾರತ ದೇಶದಲ್ಲಿರುವುದರೆ ಅದು ಇರ್ರೆಸ್ಪೆಕ್ಟಿವ್ ಆಫ್ ದಿ ಪಾರ್ಟಿ, ಅದು ಮೋದಿಯವರು ಮಾತ್ರ. ಆದ ಕಾರಣ ಮೋದಿಯವರ ಹೆಸರಿನಲ್ಲೇ ಚುನಾವಣೆ ಎದುರಿಸ್ತೀವಿ.